بسم الله الرحمن الرحيم وإنا لجاعلون ما عليها صعيدا جرزا أم حسبت أن أصحاب الكهف والرقيم كانوا من آياتنا عجبا الحمد لله رب العالمين اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد أعوذ بالله من الشيطان الرجيم بسم الله الرحمن الرحيم إن هذا القرآن يهدي للتي هي أقوم ويبشر المؤمنين الذين يعملون الصالحات أن لهم أجرا كبيرا اللهم رب اشرح لي صدري ويسر لي أمري واحلل عقدة من لساني يفقهوا قولي. ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೇ, ಈ ಊರಿನ ನಾಗರಿಕ ಬಂಧುಗಳೇ, ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಸಹೃದಯಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಜಮಿಯತೆ ಅಹ್ಲೆ ಹದೀಸ್ ಬಜ್ಪೆ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರುವ ಉದ್ದೇಶ ಇಸ್ಲಾಮಿನ ನೈಜ ತತ್ವಾದರ್ಶಗಳನ್ನು ಜನಮನಸ್ಸುಗಳಿಗೆ ತಲುಪಿಸುವಂತಹ ಏಕೈಕ ಉದ್ದೇಶಕ್ಕಾಗಿ ಮಾತ್ರ. ಹೌದು, ಈಗಾಗಲೇ ಹೇಳಿದಂತೆ ನನ್ನ ಇಂದಿನ ಈ ಪ್ರವಚನದ ವಿಷಯ ಕುರ್ಆನ್ ಎಲ್ಲರಿಗಾಗಿ, ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ಈ ಒಂದು ಶೀರ್ಷಿಕೆಯನ್ನ ಕೇಳುತ್ತಿರುವಾಗ ನಿಮಗೆ ಅನಿಸುತ್ತಿರಬಹುದು, ಕುರ್ಆನ್ ಅದು ಎಲ್ಲರಿಗಾಗಿರುವಂತಹ ಗ್ರಂಥವೇ? ಈ ಕುರ್ಆನ್ ಸಕಲ ಸಮಸ್ಯೆಗಳಿಗೆ ಪರಿಹಾರವೇ ಎಂದು ಇಲ್ಲಿರುವಂತಹ ನನ್ನ ಮಾತುಗಳನ್ನು ಕೇಳುತ್ತಿರುವಂತಹ ಕೆಲವರ ಮನಸ್ಸುಗಳಲ್ಲಾದರೂ ಕೂಡ ಈ ಭಾವನೆಗಳು ಉಂಟಾಗಬಹುದು. ಅಂದರೆ ಕುರ್ಆನ್ ಎಲ್ಲರಿಗಾಗಿರುವಂಥದ್ದೇ? ಇದೇ ಕುರ್ಆನ್ ಅಲ್ಲವೇ ಇಲ್ಲಿ ಹಲವಾರು ಘಟನೆಗಳಿಗೆ, ಕೋಮುವಾದ, ಭಯೋತ್ಪಾದನೆ, ಅಕ್ರಮ ಅನಾಚಾರ, ಅತ್ಯಾಚಾರ, ಕೊಲೆ ಇತ್ಯಾದಿಗಳಿಗೆ ಕಾರಣವಾಗಿರುವುದು ಎಂದು ನಾನು ಮಾಧ್ಯಮಗಳ ಮೂಲಕ, ನಾನು ಪುಸ್ತಕಗಳ ಮೂಲಕ, ನಾನು ದಿನಪತ್ರಿಕೆಗಳ ಮೂಲಕ ನಾನು ಓದಿರುವುದು ಕುರ್ಆನ್ ಸಕಲ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಂಥ ಅಂತ ನಾನು ಓದಿರುವಾಗ ನೀವು ಇಲ್ಲಿ ಹೇಳುತ್ತಾ ಇದ್ದೀರಿ ಕುರ್ಆನ್ ಎಲ್ಲರಿಗಾಗಿ, ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ಹೌದು, ಖಂಡಿತವಾಗಿಯೂ ಕುರ್ಆನ್ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ. ನಿಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳನ್ನ, ಖಂಡಿತವಾಗಿ ಆ ಭಾವನೆಗಳು ನೀವು ನೈಜ ರೀತಿಯಲ್ಲಿ ಕುರ್ಆನಿನ ತತ್ವಾದರ್ಶಗಳನ್ನು ಅರ್ಥೈಸಿಕೊಳ್ಳದೆ ಹೋದುದರ ಪರಿಣಾಮವಾಗಿ ಮಾತ್ರ ಈ ರೀತಿಯ ಘಟನೆಗಳು ಜಗತ್ತಿನಾದ್ಯಂತ ನಡೆಯುತ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಆ ನಿಟ್ಟಿನಲ್ಲಿ ಗಮನಿಸುವಾಗ ನನಗೆ ನೆನಪಿಗೆ ಬರುತ್ತಾ ಇರುವುದು 1985ರಲ್ಲಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕುರ್ಆನಿನ ವಿರುದ್ಧವಾಗಿ ಒಂದು ದಾವೆ ಹೂಡಲ್ಪಟ್ಟಿತ್ತು. ಹೌದು, ಈ ಕುರ್ಆನ್ನ ವಿರುದ್ಧ 1985ರಲ್ಲಿ ಸನ್ಮಾನ್ಯ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನ ಚಂದಮಲ್ ಚೋಪ್ರಾ ಎಂಬಂತಹ ವ್ಯಕ್ತಿ ಸಲ್ಲಿಸುತ್ತಾರೆ.
ಈ ಕೇಸನ್ನ ನಾವು ಅಭ್ಯಸಿಸುವುದಾದಲ್ಲಿ, ಈ ಕೇಸ್ ಸ್ಟಡಿಯನ್ನ ನಾವು ನೋಡಿದಲ್ಲಿ ಇದು ಅರಿಯಲ್ಪಡುವುದು ಚಂದಮಲ್ ಚೋಪ್ರಾ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಆ ಚಂದಮಲ್ ಚೋಪ್ರಾ ಎಂಬ ವ್ಯಕ್ತಿಯು ಕುರ್ಆನಿನ ವಿರುದ್ಧ ಸನ್ಮಾನ್ಯ ನ್ಯಾಯಾಲಯದಲ್ಲಿ ದಾವೆಯನ್ನು ಸಲ್ಲಿಸುವಾಗ ಅವರು ತನ್ನ ಅರ್ಜಿಯಲ್ಲಿ ಹೇಳಿದಂತಹ ವಿವರಗಳು ಈ ರೀತಿಯಾಗಿತ್ತು. ಈ ಕುರ್ಆನ್ ಆಗಿದೆ, ಇಲ್ಲಿ ಈ ಭಾರತದಲ್ಲಿ ಮತ್ತು ಭಾರತದಿಂದ ಹೊರಗಡೆ ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ, ಕಳ್ಳತನ, ಭಯೋತ್ಪಾದನೆ, ಕೋಮುವಾದ, ಮತಾಂತರ ಎಂಬಿತ್ಯಾದಿ ಕಾರಣಗಳಿಗೆಲ್ಲ ಕುರ್ಆನ್ ಆಗಿದೆ ಮೂಲ ಕಾರಣ ಎಂದು ಅರ್ಜಿಯಲ್ಲಿ ವಿವರಿಸಿಕೊಂಡು ಅವರು ಹೇಳುತ್ತಾ, ಭಾರತದ ದಂಡ ಸಂಹಿತೆಯ 153A, 295A ಮತ್ತು CRPC 95ರ ಕಲಮಗಳನ್ನ ಒಳಪಡಿಸಿಕೊಂಡು ಮತ್ತು ಭಾರತದ ಸಂವಿಧಾನದ ಆರ್ಟಿಕಲ್ 226ರ ಪ್ರಕಾರ ಕುರ್ಆನಿನ ವಿರುದ್ಧ ಅವರು ದಾವೆಯನ್ನ ಸಲ್ಲಿಸಿ ಆ ಅರ್ಜಿಯಲ್ಲಿ ಅವರು ಬೇಡಿಕೊಳ್ಳುವುದೇನೆಂದರೆ ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ, ಕಳ್ಳತನ, ಭಯೋತ್ಪಾದನೆ, ಕೋಮುವಾದ, ಮತಾಂತರ ಎಂಬಿತ್ಯಾದಿ ವಿಚಾರಗಳನ್ನ ಈ ಭಾರತದಿಂದ ನಿರ್ಮೂಲನೆಗೊಳಿಸಿ ಭಾರತದಲ್ಲಿ ಶಾಂತಿಯನ್ನ ನೆಲೆಸುವುದಕ್ಕೋಸ್ಕರ ಇಂದು ಕುರ್ಆನಿನ ಅರಬಿಕ್ ಟೆಕ್ಸ್ಟ್ ಸಹಿತವಿರುವ ಮತ್ತು ಇತರ ಭಾಷೆಗಳಲ್ಲಿ ತರ್ಜುಮೆ ಹೊಂದಿದಂತಹ ಅಥವಾ ಅನುವಾದಿತ ಕುರ್ಆನ್ ಗ್ರಂಥಗಳಾದಂತಹ ಉರ್ದು ಕುರ್ಆನ್ನ ಅನುವಾದಿತ ಗ್ರಂಥಗಳನ್ನು ಮತ್ತು ಇತರ ಕುರ್ಆನಿನ ಎಲ್ಲ ಅನುವಾದಿತ ಗ್ರಂಥಗಳನ್ನು ಮತ್ತು ಕುರ್ಆನಿನ ಅರಬಿಕ್ ಟೆಕ್ಸ್ಟ್ ಇರುವಂತಹ ಗ್ರಂಥಗಳನ್ನ ಈ ಭಾರತದಿಂದ ನಿರ್ಮೂಲನೆಗೊಳಿಸಬೇಕೆಂದು ಆ ಅರ್ಜಿಯಲ್ಲಿ ಅವರು ನ್ಯಾಯಾಲಯದಲ್ಲಿ ವಿನಂತಿಸುತ್ತಾರೆ. ಇದೊಂದು ಬಹಳ ಸೂಕ್ಷ್ಮವಾದಂತಹ ಒಂದು ದಾವೆಯಾಗಿರುವುದರಿಂದ ಈ ವಿಚಾರದಲ್ಲಿ ತೀರ್ಪು ನೀಡುವುದಕ್ಕೋಸ್ಕರ ಆ ಕುರ್ಆನಿನ ಬಗ್ಗೆ ಅರಿತುಕೊಳ್ಳುವಂತಹ ಅವಶ್ಯಕತೆ ಇದೆ ಎಂದು ಮನಗಂಡಂತಹ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಬಿಮಲ್ ಚಂದ್ರ ಬಾಸಕ್ರವರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಿವೃತ್ತ ನ್ಯಾಯಾಧೀಶರನ್ನು ಮತ್ತು ಹಿರಿಯ ನ್ಯಾಯಾಧೀಶರನ್ನು, ಹಿರಿಯ ನ್ಯಾಯವಾದಿಗಳನ್ನು ಮತ್ತು ಅವರನ್ನೆಲ್ಲ ಸೇರಿಸಿಕೊಂಡು ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯುತ್ತಾರೆ ಮತ್ತು ಅಂದು ಲಭ್ಯವಿದ್ದಂತಹ ಕುರ್ಆನಿನ ಅನುವಾದಿತ ಗ್ರಂಥಗಳಾದಂತಹ ಯೂಸುಫ್ ಅಲಿ ಅವರಂತಹ ಅನುವಾದಿತ ಗ್ರಂಥವನ್ನು ಮತ್ತು ಎಂ ಪಿಕ್ಟಾಲ್ ರವರ ಅನುವಾದಿತ ಕುರ್ಆನ್ ಗ್ರಂಥವನ್ನ ಅಥವಾ ಕುರ್ಆನಿನ ಅನುವಾದದ ಕಾಪಿಗಳನ್ನ ಮತ್ತು ಲಭ್ಯವಿರುವಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ ಚರ್ಯೆಯನ್ನ ತಿಳಿಸಿಕೊಡುವಂತಹ ಗ್ರಂಥಗಳನ್ನ ಪರಿಶೋಧಿಸುವಂತಹ ಅವಕಾಶಕ್ಕಾಗಿ ಅವರು ಸಾಕಷ್ಟು ಕಾಲಾವಕಾಶವನ್ನ ಕೇಳಿಕೊಂಡು ಆ ಬಗ್ಗೆ ಅಧ್ಯಯನಕ್ಕೆ ಒಳಗಾದರು. ನಾವಿಲ್ಲಿ ಚಿಂತಿಸಬೇಕಾಗಿದೆ. ಈ ವಿಚಾರದ ಬಗ್ಗೆ ಹಲವಾರು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯಗಳಿರಬಹುದು. ಕುರ್ಆನ್ ನಿಜಕ್ಕೂ ಇಲ್ಲಿ ಹಿಂಸೆಯನ್ನು ಪ್ರಚೋದಿಸುವಂತಹ ಗ್ರಂಥವೇ? ಇಸ್ಲಾಂ ಕೊಲೆಗೆ ಪ್ರಚೋದನೆಯನ್ನು ನೀಡುವಂತಹ ಒಂದು ಧರ್ಮವೇ? ಅತ್ಯಾಚಾರ, ಸುಲಿಗೆ, ದರೋಡೆ ಇತ್ಯಾದಿಗಳಿಗೆ, ಮತಾಂತರಕ್ಕೆ, ಭಯೋತ್ಪಾದನೆಗೆ ಕುರ್ಆನ್ ಪ್ರಚೋದನೆಯನ್ನು ನೀಡುತ್ತದೆ ಅಥವಾ ಇಸ್ಲಾಂ ಪ್ರಚೋದನೆಯನ್ನು ನೀಡುತ್ತದೆ ಎಂದು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯವಿರಬಹುದು. ಆ ನಿಟ್ಟಿನಲ್ಲಿ ನಾವು ಆ ಬಗ್ಗೆ ಅಧ್ಯಯನ ನಡೆಸುವುದಾದಲ್ಲಿ ನಾವು ನೋಡೋಣ, ನಿಜಕ್ಕೂ ಇಸ್ಲಾಂ ಯಾವತ್ತಾದರೂ ಕೊಲೆಯನ್ನ ಪ್ರಚೋದಿಸುತ್ತಾ ಇದೆ?
ಕುರ್ಆನ್ ಹೇಳಿದ್ದಾದರೂ ಏನು? ದಿವ್ಯ ಕುರ್ಆನ್ 17ನೇ ಅಧ್ಯಾಯ 70ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ವಲಕದ್ ಕರ್ರಮ್ನಾ ಬನಿ ಆದಮ್. ಸೃಷ್ಟಿಕರ್ತನಾದಂತಹ ಅಲ್ಲಾಹನು ತನ್ನ ದಿವ್ಯ ಗ್ರಂಥದಲ್ಲಿ ಕಲಿಸಿಕೊಡುತ್ತಾ ಇರುವುದು 17ನೇ ಅಧ್ಯಾಯದ 70ನೇ ಸೂಕ್ತದಲ್ಲಿ ನಾವು ಆದಮ್ ಸಂತತಿಗಳನ್ನ ಗೌರವಿಸಿರುವೆವು ಎಂದ. ನಾವು ಆದಮ್ ಸಂತತಿಗಳನ್ನ ಗೌರವಿಸಿರುವೆವು ಅಂದರೆ ಮನುಷ್ಯ ಸಂತತಿಗಳನ್ನ ನಾವು ಗೌರವಿಸಿರುವೆವು ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ತನ್ನ ಶರೀರದಲ್ಲಿ ಹರಿಯುತ್ತಿರುವಂತಹ ಅದೇ ರೀತಿ ರಕ್ತವನ್ನು ಹೊಂದಿರುವಂತಹ ಇನ್ನೊಬ್ಬ ಸಹೋದರರನ್ನ ಕೊಲೆ ನಡೆಸಲು ಪ್ರಚೋದಿಸುವುದು, ಆ ಗ್ರಂಥ ಹೇಗೆ ತಾನೇ ಇನ್ನೊಬ್ಬನನ್ನ ಕೊಲೆ ನಡೆಸಲು ಒಬ್ಬ ಮುಸಲ್ಮಾನನಿಗೆ ಪ್ರಚೋದನೆ ನಡೆಸಲು ಸಾಧ್ಯ ಎಂಬುದನ್ನು ನಾವು ಇಲ್ಲಿ ಚಿಂತಿಸಬೇಕಾಗಿದೆ. ಹೌದು, ಖಂಡಿತವಾಗಿಯೂ ನಾವಿಲ್ಲಿ ಪರಸ್ಪರ ಒಬ್ಬ ಮುಸಲ್ಮಾನನು ಒಬ್ಬ ಹಿಂದುವಿನ ಮೇಲೆ, ಒಬ್ಬ ಹಿಂದುವು ಒಬ್ಬ ಮುಸಲ್ಮಾನನ ಮೇಲೆ, ಒಬ್ಬ ಹಿಂದುವು ಒಬ್ಬ ಕ್ರೈಸ್ತನ ಮೇಲೆ, ಒಬ್ಬ ಕ್ರೈಸ್ತನು ಒಬ್ಬ ಮುಸಲ್ಮಾನನ ಮೇಲೆ ಪರಸ್ಪರ ಎತ್ತಿ ಕಟ್ಟಿಕೊಂಡು ಅವನನ್ನು ಹಲ್ಲೆ ನಡೆಸುವುದಕ್ಕೋಸ್ಕರ ಪ್ರೇರೇಪಿಸುವಂತಹ ಭಾಗಗಳು ಆಯಾ ಧರ್ಮ ಗ್ರಂಥಗಳು ಯಾವತ್ತೂ ಕಲಿಸಿಕೊಡಲಿಲ್ಲ. ಬದಲಾಗಿ ಹಿಂದೂ ಗ್ರಂಥಗಳನ್ನು ನಾವು ಪರಿಶೋಧಿಸುವುದಾದಲ್ಲಿ ಹಿಂದೂ ಗ್ರಂಥವು ನಮಗೆ ಕಲಿಸಿಕೊಡುತ್ತಾ ಇದೆ, ಸರ್ವೇ ಜನ ಸುಖೀನೋ ಭವಂತು ಅಂತ, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಎಂದು ಕಲಿಸಿಕೊಟ್ಟಂತಹ ಒಂದು ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸಲ್ಮಾನನನ್ನು ಕೊಲೆ ನಡೆಸಲು ಸಾಧ್ಯ? ಲೋಕ ಸಮಸ್ತೆ ಸುಖೀನೋ ಭವಂತು, ಲೋಕದಲ್ಲಿರುವವರೆಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕೆಂದು ಕಲಿಸಿಕೊಟ್ಟಂತಹ ಒಬ್ಬ ಧರ್ಮ ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸ್ಲಿಮನ ಮೇಲೆ ಎತ್ತಿ ಕಟ್ಟಲು ಸಾಧ್ಯ? ಅದೇ ರೀತಿ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ 2ನೇ ದೈವಾಜ್ಞೆಯಾಗಿ ಕಲಿಸಿಕೊಡುತ್ತಿರುವಾಗ ಒಬ್ಬ ಕ್ರೈಸ್ತವನಿಗೆ, ಒಬ್ಬ ಹಿಂದುವನ್ನಾದರೂ ಒಬ್ಬ ಮುಸಲ್ಮಾನನ್ನಾದರೂ ಹೇಗೆ ಅವನ ವಿರುದ್ಧ ಎತ್ತಿ ಕಟ್ಟಲು ಅಥವಾ ಅವನ ವಿರುದ್ಧ ಹಲ್ಲೆಯನ್ನು ನಡೆಸಲು ಅಥವಾ ಅವನನ್ನು ಕೊಲೆ ನಡೆಸಲು ಪ್ರೇರೇಪಿಸುವುದಾದರೂ ಹೇಗೆ ಸಾಧ್ಯ? ದಿವ್ಯ ಕುರ್ಆನ್ ಅಂತೂ ಬಹಳ ಖಂಡಿತವಾಗಿ ದಿವ್ಯ ಕುರ್ಆನ್ 5ನೇ ಅಧ್ಯಾಯ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ الناس ಜಮೀಯಾ ವಮನ್ ಅಹಿಯಾಹಾ ಫಕಅನ್ನಮಾ ಅಹಿಯಾ الناس ಜಮೀಯಾ. ಅಂದು ದಿವ್ಯ ಕುರ್ಆನ್ ಹೇಳಿದರ ತಾತ್ಪರ್ಯವಾದರೂ ಏನು? ವಿನಾಕಾರಣ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ದೇ ಆದಲ್ಲಿ ಅವನು ಸರ್ವ ಕೋಟಿ ಮನುಷ್ಯನನ್ನ, ಸರ್ವ ಮನುಷ್ಯ ಕೋಟಿಯನ್ನ ವಧಿಸಿದಂತೆ, ಒಬ್ಬ ಮನುಷ್ಯನಿಗೆ ಜೀವದಾನವನ್ನು ನೀಡಿದ್ದೇ ಆದಲ್ಲಿ ಸರ್ವ ಮನುಷ್ಯ ಕೋಟಿಗೆ ಜೀವದಾನವನ್ನು ನೀಡಿದಂತೆ ಎಂದು ಕಲಿಸಿಕೊಟ್ಟಂತಹ ಉದಾತ್ತ ಸಂದೇಶವನ್ನು ಹೊಂದಿದಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಒಬ್ಬನಿಗೆ ಹೇಗೆ ಮನುಷ್ಯ ಬಾಂಧವರನ್ನು ಕೊಲೆ ನಡೆಸಲು ಸಾಧ್ಯ? ಆದುದರಿಂದ ದಿವ್ಯ ಕುರ್ಆನ್ ಹೇಳಿದ್ದಂತೂ ಸತ್ಯ. ಇನ್ನ ಹಾದಲ್ ಕುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಂ. ದಿವ್ಯ ಕುರ್ಆನ್ 17ನೇ ಅಧ್ಯಾಯ 9ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಖಂಡಿತವಾಗಿಯೂ ಈ ಕುರ್ಆನ್ ಮನುಷ್ಯನನ್ನು ಅತ್ಯಂತ ನೇರವಾದ ಮಾರ್ಗದೆಡೆಗೆ ಕರೆಯುತ್ತಾ ಇದೆ. ಇದು ಒಂದು ವಿಷಯ. ಇನ್ನೊಂದು ವಿಷಯದ ಬಗ್ಗೆ ನಾವು ಚರ್ಚಿಸುವುದಾದಲ್ಲಿ ಮತಾಂತರದ ವಿಷಯ. ಇಲ್ಲಿ ಹಲವರ ಮನಸ್ಸುಗಳಲ್ಲಿರಬಹುದು, ಮುಸ್ಲಿಮರು ಮತಾಂತರಕ್ಕೆ ಪ್ರೇರೇಪಿಸುತ್ತಾರೆ, ಕುರ್ಆನ್ ಮತಾಂತರಕ್ಕೆ ಪ್ರಚೋದನೆಯನ್ನ ನೀಡುತ್ತದೆ, ಇಸ್ಲಾಂ ಮತಾಂತರಕ್ಕೆ ಪ್ರಚೋದನೆಯನ್ನ ನೀಡುತ್ತದೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 25 ನಾವು ಪರಿಶೋಧಿಸುವುದೇ ಆದಲ್ಲಿ ಭಾರತದ ಸಂವಿಧಾನ ಅದರ ಆರ್ಟಿಕಲ್ 25ರಲ್ಲಿ ವಿವರಿಸಿಕೊಡುತ್ತಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಈ ಭಾರತೀಯನಾದಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿದೆ. ಅದನ್ನು ವಿವರಿಸುತ್ತಾ ಭಾರತದ ಸಂವಿಧಾನ ನಮಗೆ ಕಲಿಸಿಕೊಡುತ್ತಾ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಅಂತಸ್ಸಾಕ್ಷಿ ಸ್ವಾತಂತ್ರ್ಯ, ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರ ಎಂಬುದಾಗಿ ನಮಗೆ ಕಲಿಸಿಕೊಡುತ್ತಿರುವಾಗ, ಅಂದರೆ ಒಬ್ಬ ಭಾರತೀಯ ಪ್ರಜೆಗೆ ಅವನಿಗೆ ಅವನದೇ
ಭಾಷಿ ಒಪ್ಪುವಂತಹ ಧರ್ಮವನ್ನು ಅವನಿಗೆ ಸ್ವೀಕರಿಸಿಕೊಳ್ಳಬಹುದು. ಅವನಿಗೆ ಆ ಧರ್ಮವನ್ನ ಈ ಭಾರತದಲ್ಲಿ ಅವನಿಗೆ ಅನುಸರಿಸಿಕೊಂಡು ಜೀವಿಸಬಹುದು. ಅದೇ ರೀತಿ ಆ ಧರ್ಮವನ್ನ ಪ್ರಚಾರ ಮಾಡುವಂತಹ ಅವಕಾಶವು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತವು ನೀಡಿರುವಾಗ ಆ ನಿಟ್ಟಿನಲ್ಲಿ ಇಸ್ಲಾಮಿನ ಸಂದೇಶವೇನು ಎಂಬುದನ್ನ ಇಸ್ಲಾಂ ಮಾನವ ಕುಲಕ್ಕೆ ಏನನ್ನು ಕಲಿಸಿಕೊಡುತ್ತಾ ಇದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಮಾನವ ಜಗತ್ತಿಗೆ ಸಾರಿದ ಸಂದೇಶವಾದರೂ ಏನು ಎಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಕರ್ನಾಟಕ ಪೊಲೀಸ್ ಕಾಯ್ದೆ ಅದರ 37ರ ಪ್ರಕಾರ ಇಲ್ಲಿ ಧ್ವನಿವರ್ಧಕ ಪರವಾನಗಿಯನ್ನು ಪಡೆದುಕೊಂಡು ಜಮಿಯತೆ ಅಹ್ಲೆ ಹದೀಸ್ ಬಜ್ಪೆ ಘಟಕವು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂದರೆ ಭಾರತೀಯ ಪ್ರಜೆಗೆ ಭಾರತದ ಸಂವಿಧಾನ ಹೇಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ತನ್ನ ಧರ್ಮವನ್ನು ಪ್ರಚಾರ ಮಾಡುವಂತಹ ಅವಕಾಶವನ್ನು ನೀಡಿದೆಯೇ, ಅದೇ ರೀತಿಯಲ್ಲಿ ಬಲಾತ್ಕಾರವಾಗಿ ಒಬ್ಬನನ್ನ ಅವನ ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ಬಲಾತ್ಕಾರವಾಗಿ ಆಮಿಷಗಳನ್ನ ನೀಡಿಕೊಂಡು ಅವನನ್ನ ಬಲಾತ್ಕಾರಿಸಬಾರದು ಎಂಬುದನ್ನು ಕೂಡ ಭಾರತದ ಸಂವಿಧಾನ ಭಾರತದ ಪ್ರಜೆಗೆ ಸಂದೇಶವನ್ನ ನೀಡುತ್ತಿರುವಾಗ ಇಸ್ಲಾಂ ಯಾವತ್ತೂ ಕೂಡ ಬಲಾತ್ಕಾರದ ಇಸ್ಲಾಮಿಗೆ ಮತಾಂತರವನ್ನು ಪ್ರೇರೇಪಿಸುವುದೇ ಇಲ್ಲ. ಇಸ್ಲಾಮಿಗೆ ಅಂತಹ ಅಗತ್ಯವೂ ಕೂಡ ಇಲ್ಲ. ಯಾಕೆಂದರೆ 1947ರ ಸ್ವಾತಂತ್ರ್ಯ ನಂತರ ನಾವು ಈ ದೇಶದಲ್ಲಿ ಹೇಗೆ ಬದುಕಬೇಕು, ಅದಕ್ಕಾಗಿರುವಂತಹ ಮಾರ್ಗರೇಖೆಯನ್ನು ಯಾವ ರೀತಿಯಲ್ಲಿ ರೂಪಿಸಲ್ಪಡಬೇಕು ಎಂಬುದಾಗಿ ಭಾರತದ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗೆ ಅವಕಾಶವನ್ನು ನೀಡುತ್ತಿರುವಾಗ ಅಲ್ಲಿ ಬಲಾತ್ಕಾರಕ್ಕೆ ಅವಕಾಶವಿಲ್ಲವೆಂದು ಸಾರುವಾಗ 1400 ವರ್ಷಗಳ ಹಿಂದೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ ಸೂರ ಬಕರ ಅದರ 256ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ಲಾ ಇಕ್ರಾಹ ಫಿದ್ದೀನ್ ಕದ್ ತಬಯ್ಯನ ರುಶ್ದು ಮಿನಲ್ ಗೈ. ಅಂದರೆ ಧರ್ಮದ ವಿಷಯದಲ್ಲಿ ಯಾವುದೇ ಬಲಾತ್ಕಾರವಿಲ್ಲ. ಸನ್ಮಾರ್ಗವು ಸ್ಪಷ್ಟವಾಗಿ ದುರ್ಮಾರ್ಗದಿಂದ ಬೇರ್ಪಟ್ಟು ನಿಂತಿದೆ. ಅಂದರೆ ಈ ಸೂಕ್ತವು ಕಲಿಸಿಕೊಡುತ್ತಿರುವುದು ಒಬ್ಬನನ್ನ ಬಲಾತ್ಕಾರವಾಗಿ ಅವನ ನಂಬಿಕೆಯಿಂದ ಇಸ್ಲಾಮಿನೆಡೆಗೆ ತರಬೇಕೆಂದು ಕುರ್ಆನ್ ಕಲಿಸಿಕೊಡುವುದಿಲ್ಲ. ಬದಲಾಗಿ ಕುರ್ಆನ್ ಅದಕ್ಕೆ ಎದುರಾಗಿ ಮಾತನಾಡುತ್ತದೆ. ಹೌದು, ಇನ್ನೊಂದು ಸೂಕ್ತದಲ್ಲಿ ದಿವ್ಯ ಕುರ್ಆನ್ 18ನೇ ಅಧ್ಯಾಯ ಅದರ 29ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ, ವಕುಲಿಲ್ ಹಕ್ಕು ಮಿನ್ ರಬ್ಬಿಕುಂ ಫಮನ್ ಶಾಅ ಫಲ್ಯುಮಿನು ವಮನ್ ಶಾಅ ಫಲ್ಯಕ್ಫುರ್. ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದಂತಹ ಸಂದೇಶವಾಗಿದೆ. ಇಷ್ಟವಿದ್ದವರು ಸ್ವೀಕರಿಸಿಕೊಳ್ಳಿರಿ, ಇಷ್ಟವಿದ್ದವರು ನಿರಾಕರಿಸಿಕೊಳ್ಳಿರಿ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಅನುಯಾಯಿಗೆ ಹೇಗೆ ಒಬ್ಬನನ್ನ ಬಲಾತ್ಕಾರವಾಗಿ ಮತಾಂತರ ಪ್ರಕ್ರಿಯೆಯಲ್ಲಿ ಒಳಪಡಿಸಲು ಸಾಧ್ಯ? ಚಿಂತಿಸಿರಿ. ಹೌದು, ಖಂಡಿತವಾಗಿಯೂ ಸ್ಪಷ್ಟ ಕುರ್ಆನ್ ಹೇಳುತ್ತಿರುವಂತಹ ಮಾತು ಇನ್ನ ಹಾದಲ್ ಕುರ್ಆನ್ ಯಹ್ದಿ ಲಿಲ್ಲತಿ ಹಿಯ ಅಕ್ವಮ್. ಹೌದು, ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಈ ಕುರ್ಆನ್ ಮಾನವರನ್ನ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಆಹ್ವಾನಿಸುತ್ತದೆ ಎಂದು. ಇನ್ನೊಂದು ವಿಷಯ, ಮುಸ್ಲಿಮರು ಕಾರಣರಾಗಿದ್ದಾರೆ, ಇಸ್ಲಾಂ ಆಗಿದೆ ಕಾರಣ ಇಲ್ಲಿ ಅತ್ಯಾಚಾರ ಹೆಚ್ಚಾಗಿ ವಿಜೃಂಭಿಸಲು ಎಂಬಂತಹ ಒಂದು ಆರೋಪ. ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಅತ್ಯಾಚಾರವು